ಆಕಾಶವಾಣಿ ಬಿಪಿಯನ್ನು ಬದಿಗಿರಿಸಿ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ. ಉದರವ ಮರೆತು ಮೆಣಸು ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ. ಸಕ್ಕರೆಯ ಸರಿಸಿ ಸವಿಯುವ ಆಕಾಶವಾಣಿ ಭದ್ರಾವತಿಯ ಎಲ್ಲ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರಾ ಮಾಡುವ ನಮಸ್ಕಾರ. ಇಂದಿನ ದಿನಗಳಲ್ಲಿ ನಾವು ಕಂಪ್ಯೂಟರ್, ಮೊಬೈಲ್ ಅಥವಾ ಟಿವಿ ಸ್ಕ್ರೀನ್ಗಳನ್ನು ನಿರಂತರವಾಗಿ ನೋಡ್ತಾನೆ ಇರ್ತೀವಿ. ಇದರಿಂದ ನಮ್ಮ ಕಣ್ಣುಗಳು ಸುಸ್ತು, ಉರಿ ಮತ್ತು ಕೆಂಪಾಗುತ್ತೆ. ಈ ಸಮಸ್ಯೆಯೇ ಕಣ್ಣಿನ ದಣಿವು, ಐ ಸ್ಟ್ರೈನ್ ಮತ್ತು ಕಣ್ಣು ಉರಿ. ಇದು ದೃಷ್ಟಿಯ ಮೇಲೆ ಬಹಳ ಪರಿಣಾಮ ಬೀರುವ ಮೊದಲು ಇದಕ್ಕೆ ಶಮನ ನೀಡುವುದು ಬಹಳ ಮುಖ್ಯ. ಕಣ್ಣಿನ ದಣಿವನ್ನ ಕಡಿಮೆ ಮಾಡಿ ತಂಪನ್ನು ನೀಡುವ 2 ಅತ್ಯುತ್ತಮ ಮನೆಮದ್ದುಗಳು, ಒಂದು ಗುಲಾಬಿ ನೀರು ಅಂದರೆ ರೋಸ್ ವಾಟರ್, ಮತ್ತೊಂದು ಸೌತೆಕಾಯಿಯ ಹೋಳುಗಳು ಕುಕಂಬರ್ ಸ್ಲೈಸ್. ಇವೆರಡೂ ಕೂಡ ನೈಸರ್ಗಿಕ ಶೀತಲಕಾರಿಗಳಾಗಿವೆ, ಅಂದರೆ ನ್ಯಾಚುರಲ್ ಕೂಲೆಂಟ್. ನಮಗೆ ಬೇಕಾಗಿರೋದು ಒಂದು ಸೌತೆಕಾಯಿ ಅಥವಾ ಶುದ್ಧ ಗುಲಾಬಿ ನೀರು. ದಣಿದ ನಮ್ಮ ಕಣ್ಣುಗಳಿಗೆ ತಕ್ಷಣ ಆರಾಮ ನೀಡಲು ಸೌತೆಕಾಯಿ ಬಳಸಿ. ಒಂದು ಸೌತೆಕಾಯಿಯನ್ನ ಫ್ರಿಜ್ನಲ್ಲಿಟ್ಟು ತಣ್ಣಗಾಗಿಸಿ ನಂತರ ಅದರ 2 ದಪ್ಪ ಹೋಳುಗಳನ್ನು ಕತ್ತರಿಸಿ ಕಣ್ಣುಗಳನ್ನು ಮುಚ್ಚಿ ಈ ಹೋಳುಗಳನ್ನು ಅಂದರೆ ಸ್ಲೈಸ್ಗಳನ್ನು ನಿಮ್ಮ ಕಣ್ಣುಗಳ ಮೇಲೆ 10 ರಿಂದ 15 ನಿಮಿಷಗಳ ಕಾಲ ಇಡಿ. ಸೌತೆಕಾಯಿಯಲ್ಲಿರುವ ಹೆಚ್ಚಿನ ನೀರಿನಾಂಶವು ನಿಮ್ಮ ಕಣ್ಣುಗಳ ಸುತ್ತಲಿನ ಊತವನ್ನ ಮತ್ತು ಬಿಸಿ ಅನುಭವವನ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ಮನಸ್ಸಿಗೆ ಮತ್ತು ದೇಹಕ್ಕೆ ವಿಶ್ರಾಂತಿ ನೀಡುತ್ತೆ. ನಿಮಗೆ ಕಣ್ಣು ಉರಿ ತುಂಬಾ ಹೆಚ್ಚಾಗಿದ್ದರೆ ಗುಲಾಬಿ ನೀರು ಬಳಸಿ. ಗುಲಾಬಿ ನೀರು ಅಂದರೆ ರೋಸ್ ವಾಟರ್. ಶುದ್ಧ ಗುಲಾಬಿ ನೀರನ್ನ ಒಂದು ಸಣ್ಣ ಹತ್ತಿಯ ತುಂಡುಗಳಿಗೆ ಹಾಕಿ ಚೆನ್ನಾಗಿ ನೆನೆಸಿಡಿ. ಆ ಹತ್ತಿಗಳನ್ನು ಕಣ್ಣುಗಳ ಮೇಲೆ ಇರಿಸಿ 10 ನಿಮಿಷ ವಿಶ್ರಾಂತಿ ಪಡೆಯಿರಿ. ಗುಲಾಬಿ ನೀರು ನೈಸರ್ಗಿಕ ಕೂಲೆಂಟ್. ಇದು ಕಣ್ಣಿನೊಳಗಿನ ಉರಿಯೂತವನ್ನ ಕಡಿಮೆ ಮಾಡಿ ಕಣ್ಣುಗಳು ಡ್ರೈ ಆಗದಂತೆ ನೋಡಿಕೊಳ್ಳುತ್ತೆ. ಮಲಗುವ ಮುನ್ನ ಇದನ್ನ ಬಳಸಿದರೆ ಉತ್ತಮ ನಿದ್ರೆಗೆ ಸಹಾಯವಾಗುತ್ತೆ. ಕಣ್ಣು ದಣಿದಾಗ ಟಿವಿ ಸ್ಕ್ರೀನ್ಗಳಿಂದ ದೂರವಿರಿ ಮತ್ತು ಆಗಾಗ ಕಣ್ಣುಗಳಿಗೆ ತಣ್ಣೀರನ್ನ ಸಿಂಪಡಿಸಿ. ಕಣ್ಣಿನ ದಣಿವನ್ನ ಕಡಿಮೆ ಮಾಡಲು ಪ್ರತಿ 20 ನಿಮಿಷಗಳಿಗೊಮ್ಮೆ 20 ಅಡಿ ದೂರದ ವಸ್ತುವನ್ನ 20 ಸೆಕೆಂಡುಗಳ ಕಾಲ ನೋಡಿ ವಿಶ್ರಾಂತಿಗೊಳಿಸಿ. ಇದಕ್ಕೆ ನಾವು 20-20 ರೂಲ್ ಅಂತ ಕೂಡ ಕರಿತೀವಿ. ನಾವು 20 ನಿಮಿಷಗಳಿಗೊಮ್ಮೆ 20 ಅಡಿ ದೂರದ ವಸ್ತುವನ್ನ 20 ಸೆಕೆಂಡ್ ನೋಡೋದೇ 20-20 ರೂಲ್. ಇದು ಕಣ್ಣಿನ ಸ್ನಾಯುಗಳಿಗೆ ವ್ಯಾಯಾಮ ನೀಡುತ್ತೆ. ಸ್ನೇಹಿತರೆ, ನೆನಪಿಡಿ, ನೀವು ಕಣ್ಣುಗಳಿಗೆ ಯಾವುದೇ ಔಷಧಿಯನ್ನ ಬಳಸುವ ಮೊದಲು ಅದು ಶುದ್ಧವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕಣ್ಣಿನ ಸಮಸ್ಯೆ ತೀವ್ರವಾಗಿದ್ದರೆ, ದೃಷ್ಟಿ ಮಂದವಾಗಿದ್ದರೆ ಅಥವಾ ವಿಪರೀತ ನೋವಿದ್ದರೆ ತಕ್ಷಣ ನೇತ್ರ ತಜ್ಞರನ್ನ ಭೇಟಿ ಮಾಡಿ. ಮತ್ತೆ ಭೇಟಿಯಾಗುವವರೆಗೂ ನಿಮ್ಮ ಕಣ್ಣಿನ ಕಾಳಜಿಯನ್ನ ಮಾಡ್ತಾ ಇರಿ. ಹಾಗೆ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿಯನ್ನ ಕೇಳ್ತಾರಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ ಮಾಡುವ ನಮಸ್ಕಾರಗಳು. ಈಗ ಉರಿ ಬಿಸಿಲು. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರ ದೇಹದಲ್ಲಿ ಬಿಸಿಯಾದ ಅನುಭವ. ಕಾರಣ ತಾಪಮಾನ ಅಧಿಕವಾಗಿರುವುದು. ಹಾಗೆ ಮಕ್ಕಳಿಗೆ, ಮನೆಯವರೆಲ್ಲರಿಗೆ ಹೊಟ್ಟೆಯನ್ನ ಬೆಳಗ್ಗೆಯಿಂದಲೇ ತಂಪಾಗಿಸಲು ತಾಯಂದಿರು ಆಲೋಚನೆಯನ್ನ ಮಾಡ್ತಾ ಇರ್ತೀರಾ ಅಲ್ವಾ? ಹಾಗಾಗಿ ಎಲ್ಲರಿಗೂ ಸುಲಭ ಹಾಗೂ ಬಹಳ ಬೇಗ ಮಾಡಬಹುದಾದ ಸೌತೆಕಾಯಿ ಅವಲಕ್ಕಿ ಮಾಡೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ. ಅದಕ್ಕೂ ಮುನ್ನ ಒಂದಿಷ್ಟು ಇದರ ಉಪಯೋಗವನ್ನ ಕೂಡ ತಿಳಿಯೋಣ. ಸೌತೆಕಾಯಿಯಲ್ಲಿ 95% ನೀರಿನಂಶ ಮತ್ತು ಕಡಿಮೆ ಕ್ಯಾಲೋರಿಗಳನ್ನ ಹೊಂದಿದೆ. ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿಸಿ ತೂಕ ಇಳಿಸೋದಕ್ಕೆ, ಹಾಗೆ ಚರ್ಮದ ಕಾಂತಿಯನ್ನ ಹೆಚ್ಚಿಸೋದಕ್ಕೆ, ಜೀರ್ಣಕ್ರಿಯೆಗೆ ಉತ್ತೇಜನವನ್ನ ನೀಡೋದಕ್ಕೆ, ದೇಹದಿಂದ ವಿಷಕಾರಿ ವಸ್ತುಗಳನ್ನ ಹೊರಹಾಕೋದಕ್ಕೆ ಇದು ಸಹಕಾರಿಯಾಗಿದೆ. ವಿಟಮಿನ್ ಕೆ ಮತ್ತು ಆಂಟಿ ಆಕ್ಸಿಡೆಂಟ್ಗಳನ್ನ ಇದು ಹೊಂದಿದೆ. ತೂಕ ಇಳಿಕೆಗೆ ಪ್ರಮುಖ ಕಾರಣವಾಗಿರುವ ಇದು ಕಡಿಮೆ ಕ್ಯಾಲರಿ ಮತ್ತು ಹೆಚ್ಚಿನ ಫೈಬರ್ ಅನ್ನ ಕೂಡ ಹೊಂದಿದೆ.
ಬೇಸಿಗೆಯಲ್ಲಿ ನಿರ್ಜಲೀಕರಣವನ್ನ ತಡೆಯುವುದು, ಮಲಬದ್ಧತೆಯಾಗದಂತೆ ಕೂಡ ಇದು ಮಾಡುವುದು. ಸೌತೆಕಾಯಿಯಲ್ಲಿ ಸಿಲಿಕಾ ಹಾಗೆ ವಿಟಮಿನ್ ಸಿ ಇರುವುದರಿಂದ ಚರ್ಮ ಕಾಂತಿಗೆ ಸಹಕಾರಿ, ಹಾಗೆ ಸನ್ಬರ್ನ್ ಆಗದಂತೆ ತಡೆದು ಕಣ್ಣಿನ ಸುತ್ತಲಿನ ಕಪ್ಪು ಕಲೆಗಳನ್ನ ಅಂದರೆ ಡಾರ್ಕ್ ಸರ್ಕಲ್ಗಳನ್ನ ಕಡಿಮೆ ಮಾಡುತ್ತೆ. ದೇಹದಿಂದ ವಿಷಕಾರಿ ಮತ್ತು ಸೋಡಿಯಂ ಅನ್ನ ಮೂತ್ರದ ಮೂಲಕ ಹೊರಹಾಕೋದಿಕ್ಕೆ ಸಹಾಯಕಾರಿಯಾಗಿದೆ. ಬಹಳ ಮುಖ್ಯವಾಗಿ ಇದರಲ್ಲಿ ಫಿಸಿಟಿನ್ ಎಂಬ ಉರಿಯೂತದ ಫ್ಲೇವೋನಾಲ್ ಇದ್ದು ಇದು ಕ್ಯಾನ್ಸರ್ ಅನ್ನ ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತೆ. ಗಮನಿಸಿ, ಇದರ ಅತಿಯಾದ ಸೇವನೆಯು ಜೀರ್ಣಕ್ರಿಯೆ ಅಸಮತೋಲನಕ್ಕೆ ಕಾರಣವಾಗುವುದು. ಇದರ ಸಂಪೂರ್ಣ ಉಪಯೋಗವನ್ನ ತಿಳಿದ್ವಲ್ಲ? ಹಾಗಾದ್ರೆ ಬನ್ನಿ ಸೌತೆಕಾಯಿ ಅವಲಕ್ಕಿ ಹೇಗೆ ಮಾಡೋದು ಅಂತ ತಿಳಿಯೋಣ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಅವಲಕ್ಕಿ ಅರ್ಧ ಕೆಜಿ, ತುರಿದ ಸೌತೆಕಾಯಿ 1, ತೆಂಗಿನ ತುರಿ 1 ಅಥವಾ 2 ಬಟ್ಟಲು, ಒಣ ಹಾಗೂ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು, ಶೇಂಗಾ ಅರ್ಧ ಬಟ್ಟಲು, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಚಮಚ, ಕರಿಬೇವು, ಸಾಸಿವೆ, ಜೀರಿಗೆ ಹಾಗೆ ಸ್ವಲ್ಪ ಹಿಂಗು, ಕೊತ್ತಂಬರಿ ಸೊಪ್ಪು 1 ಬಟ್ಟಲು, ಆರೋಗ್ಯಕರ ಎಣ್ಣೆ 2 ಅಥವಾ 3 ಚಮಚ, ನಿಂಬೆ ರಸ ಸಂಪೂರ್ಣ 1, ಸೈಂಧವ ಲವಣ ರುಚಿಗೆ ತಕ್ಕಷ್ಟು. ಸೌತೆಕಾಯಿ ಅವಲಕ್ಕಿ ಮಾಡುವ ವಿಧಾನ: ಮೊದಲಿಗೆ ಮೀಡಿಯಂ ಅವಲಕ್ಕಿಯನ್ನ ತೊಳೆದು ಬಸಿದಿಟ್ಟುಕೊಳ್ಳಿ. ಇದಕ್ಕೆ ತುರಿದ ಸೌತೆಕಾಯಿಯ ನೀರನ್ನ ಹಿಂಡಿ ಇದರೊಟ್ಟಿಗೆ ಹಾಕಿ, ಜೊತೆಗೆ ತೆಂಗಿನಕಾಯಿಯ ತುರಿಯನ್ನ ಕೂಡ ಹಾಕಿ. ಈಗ ಹೇಳುವಂತೆ ಮಾಡಿ, ಬಾಣಲೆಗೆ ಎಣ್ಣೆಯನ್ನ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವನ್ನ ಸಿಡಿಸಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಶೇಂಗವನ್ನ ಹಾಕಿ, ನಂತರ ಸ್ವಲ್ಪ ಹಿಂಗನ್ನ ಹಾಕಿ, ಮೆಣಸಿನಕಾಯಿಯನ್ನ ಇದರೊಟ್ಟಿಗೆ ಹಾಕಿ, ಇದಕ್ಕೆ ಸೈಂಧವ ಲವಣವನ್ನ ಸೇರಿಸಿ ಈ ಮೊದಲೇ ಮಾಡಿಟ್ಟುಕೊಂಡಂತಹ ಮಿಶ್ರಣವನ್ನ ಹಾಕಿ, ಕೊನೆಯಲ್ಲಿ ನಿಂಬೆ ರಸ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಶ್ರಣ ಮಾಡಿ. ಈಗ ರುಚಿಯಾದ, ಆರೋಗ್ಯಕರ, ಕಣ್ಣಿಗೆ, ಮನಸ್ಸಿಗೆ ಹಾಗೆ ದೇಹಕ್ಕೆ ತಂಪು ನೀಡುವ ಸೌತೆಕಾಯಿ ಅವಲಕ್ಕಿ ಸವಿಯಲು ಸಿದ್ಧ. ನೀವು ಕೂಡ ಮಾಡಿ ರುಚಿ ಹೇಗಿತ್ತು ಅಂತ ತಿಳಿಸಿ. ಬೇಸಿಗೆಯಿಂದ ನಮ್ಮ ದೇಹವನ್ನ ತಂಪಾಗಿಸಲು ಗುಲಾಬಿ ಮತ್ತು ತೆಂಗಿನ ಪಾನಕ ಮಾಡುವುದನ್ನ ತಿಳಿಯೋಣ ಬನ್ನಿ. ಆಯುರ್ವೇದದ ಪ್ರಕಾರ ತೆಂಗಿನ ಹಾಲು ಅಂದರೆ ಕೊಕೊನಟ್ ಮಿಲ್ಕ್ ಮತ್ತು ಗುಲಾಬಿ ದಳಗಳನ್ನ ಅಂದರೆ ರೋಸ್ ಪೆಟಲ್ಸ್ ಮಿಶ್ರಣ ಮಾಡಿ ಕುಡಿಯಬಹುದು. ದೇಹವನ್ನ ತಂಪಾಗಿಸುವ ಅತ್ಯುತ್ತಮ ಪಾನೀಯ ಇದಾಗಿದೆ. ಇದರಲ್ಲಿ ಯಾವುದೇ ರಾಸಾಯನಿಕ ಪದಾರ್ಥ ಇಲ್ಲದ ಕಾರಣ ಆರೋಗ್ಯಕ್ಕೆ ತುಂಬನೇ ಉಪಕಾರಿಯಾಗಿದೆ. ಇದರ ಪ್ರಯೋಜನಗಳನ್ನು ನೋಡುವುದಾದರೆ ಪಿತ್ತದೋಷ ಶಾಮಕವಾಗಿದೆ. ದೇಹದಲ್ಲಿನ ಹೆಚ್ಚಿನ ಶಾಖವನ್ನ ತಕ್ಷಣದಲ್ಲೇ ತಗ್ಗಿಸುತ್ತದೆ. ಲಿವರ್ ಅನ್ನ ಇನ್ಸ್ಟಂಟ್ ಆಗಿ ತಂಪು ಮಾಡಿ ಆರೋಗ್ಯವಾಗಿಡುವುದು. ರಕ್ತವನ್ನ ಶುದ್ಧೀಕರಿಸುವುದು ಮತ್ತು ಚರ್ಮದ ಕಾಂತಿಯನ್ನ ಹೆಚ್ಚಿಸುವುದಕ್ಕೆ ಸಹಕಾರಿ. ನರಗಳನ್ನ ಸಮಾಧಾನಗೊಳಿಸಿ ಉರಿಯೂತವನ್ನ ಅಂದರೆ ಇನ್ಫ್ಲಾಮೇಷನ್ ಅನ್ನ ಕಡಿಮೆ ಮಾಡುತ್ತೆ. ಗುಲಾಬಿ ದಳಗಳು ಮತ್ತು ತೆಂಗಿನ ಹಾಲಿನ ಪಾನಕ ಮಾಡಲು ಬೇಕಾಗುವ ಸಾಮಗ್ರಿಗಳು ಬಹಳ ಕಡಿಮೆ, ಕೇವಲ 3 ಪದಾರ್ಥಗಳಿಂದ ಈ ಪಾನಕವನ್ನ ನೀವು ಮಾಡಿಕೊಳ್ಳಬಹುದು. ಮೊದಲನೆಯದು ತಾಜಾ ಮನೆಯಂಗಳದ ನಾಟಿ ಗುಲಾಬಿ ದಳಗಳು 1 ಬಟ್ಟಲು, ತೆಂಗಿನಕಾಯಿಯ ಹಾಲು 1 ಸಂಪೂರ್ಣ ಅಂದರೆ 1 ತೆಂಗಿನಕಾಯಿಯನ್ನ ರುಬ್ಬಿ ಅದರ ಹಾಲನ್ನ ತೆಗೆದಿಟ್ಟುಕೊಳ್ಳಿ. ಇದಕ್ಕೆ ಕಲ್ಲು ಸಕ್ಕರೆ 1 ಬಟ್ಟಲು ಅಥವಾ ರುಚಿಗೆ ತಕ್ಕಷ್ಟು ಹೆಚ್ಚು ಕಡಿಮೆಯನ್ನ ಮಾಡಿಕೊಳ್ಳಬಹುದು. ಗುಲಾಬಿ ದಳ ಹಾಗೂ ತೆಂಗಿನ ಹಾಲಿನ ಪಾನಕ ಮಾಡುವ ವಿಧಾನ: ಮನೆಯ ಹಿತ್ತಲಿನಲ್ಲಿಯೇ ಬೆಳೆದಂತಹ ಪರಿಮಳಯುಕ್ತ ಹೈಬ್ರಿಡ್ ಅಲ್ಲದ ನಾಟಿ ಗುಲಾಬಿ ದಳಗಳನ್ನ ಆಯ್ದುಕೊಳ್ಳಬೇಕು. ಇದು 1 ಬಟ್ಟಲಾದರೆ ಸಾಕು. ಇದಕ್ಕೆ ಸಂಪೂರ್ಣ 1 ತೆಂಗಿನಕಾಯಿಯ ಹಾಲನ್ನ ಮಿಶ್ರಣ ಮಾಡಿಟ್ಟುಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲು ಸಕ್ಕರೆಯನ್ನ ಹಾಕಿ ಮಿಕ್ಸ್ ಮಾಡಿದರೆ ಪಾನಕ ಕುಡಿಯಲು ಸಿದ್ಧ. ಗಮನಿಸಿ, ಇದನ್ನ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಸೇವಿಸುವುದು ಉತ್ತಮ. ಹಾಗೆ ಗುಲಾಬಿ ದಳಗಳ ಅಲರ್ಜಿ ಇದ್ದರೆ ವೈದ್ಯರ ಸಲಹೆಯನ್ನ ಪಡೆದ ನಂತರ ಇದನ್ನ ಉಪಯೋಗಿಸಿ. ಗುಲಾಬಿ ದಳ ಹಾಗೂ ತೆಂಗಿನ ಹಾಲಿನ ಪಾನಕ ಹೇಗಿತ್ತು ಅನ್ನೋದನ್ನ ನಮಗೆ ತಿಳಿಸಿ. ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ. ಧನ್ಯವಾದಗಳು. ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ. ಇದುವರೆಗೂ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಸರಿಸಿ ಸವಿಯುವ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ವತ್ಸಲ
ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.